ಎರಡನೇ ದಿನದ ವಿದ್ಯಾಪೀಠಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಭರ್ಜರಿಯಾಗಿ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. ಮೊದಲನೇ ದಿನ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ತಮಗೆ ಏನ್ ಡೌಟ್ಸ್ ಇದಾವೆ, ಒಂದೇ ಸೂರಿನಲ್ಲಿ 125 ವಿದ್ಯಾಸಂಸ್ಥೆಗಳು ಇರೋದ್ರಿಂದ, ಅದು ಕೂಡ ಪ್ರಸಿದ್ಧ ವಿದ್ಯಾಸಂಸ್ಥೆಗಳೇನಿದಾವೆ ಅವೆಲ್ಲವೂ ಕೂಡ ಇರೋದ್ರಿಂದ ವಿದ್ಯಾರ್ಥಿಗಳು ಬಂದು ತಮ್ಮ ಪೋಷಕರ ಜೊತೆಗೆ ಬಂದು ತಮಗೆ ಬೇಕಾದಂತಹ ಪ್ರಶ್ನೆಗಳು ಹಾಗೆ ಗೊಂದಲಗಳೇನಿರ್ತವೆ ಅದಕ್ಕೆ ಉತ್ತರವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಎಲ್ಲಾ ವಿದ್ಯಾಸಂಸ್ಥೆಗಳಿಂದಲೂ ಕೂಡ ಇವರು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮಾಹಿತಿಯನ್ನ ಪಡೆದುಕೊಂಡು ಇವರು ಹೋಗ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಖುಷಿ, ಅಂದ್ರೆ ಇಲ್ಲಿ ಬಂದ್ರೆ ಅವರ ಗೊಂದಲ ಮತ್ತೆ ಪ್ರಶ್ನೆಗಳೇನಿದಾವೆ ಅವೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಂತೆ ಅನ್ನುವಂಥದ್ದು. ಅದರಿಂದಾಗಿ ವಿದ್ಯಾರ್ಥಿಗಳು ಕನ್ಸಲ್ಟ್ ಮಾಡ್ತಿದ್ದಾರೆ, ಬಂದು ತುಂಬಾ ಖುಷಿಯಿಂದ ತಮ್ಮ ಪೋಷಕರ ಜೊತೆಗೆ ಬಂದು ಕನ್ಸಲ್ಟ್ ಮಾಡ್ತಾ ಇರುವಂತದ್ದು. ಖುಷಿಯಿಂದ ಅಂದ್ರೆ ಬೆಳ್ಳಂಬೆಳಗ್ಗೆನೆ ಇದು ಸ್ಟಾರ್ಟ್ ಆಗಿದೆ. 9 ಗಂಟೆಯಿಂದಲೂ ಕೂಡ ಇದೇ ರೀತಿಯಾಗಿ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಜೊತೆಗೆ ಬಂದು ತಮಗಿರುವಂತಹ ಡೌಟ್ಗಳಾಗಿರ್ಬೋದು, ಹಾಗೆ ಏನು ಗೊಂದಲ, ಮುಂದೆ ಏನು ನೆಕ್ಸ್ಟ್, ಏನು ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗಳೇನಿದಾವೆ ಎಲ್ಲದಕ್ಕೂ ಕೂಡ ಉತ್ತರವನ್ನ ಪಡೆದುಕೊಳ್ತಾ ಇರುವಂತದ್ದು. ಇದು 9ನೇ ಆವೃತ್ತಿಯಲ್ಲಿ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತದೆ. ಇವತ್ತು ಭಾನುವಾರ ಬೇರೆ, ಭಾನುವಾರ ಪೋಷಕರ ಜೊತೆಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಂದ್ರೆ ಇವತ್ತು ವೇಸ್ಟ್ ಮಾಡೋದು ಬೇಡ, ವಿದ್ಯಾಪೀಠಕ್ಕೆ ಹೋಗಿ ನಮ್ಮ ಪ್ರಶ್ನೆಗಳು ಗೊಂದಲಗಳೇನಿದಾವೆ ಅವುಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ ಅನ್ನುವಂತ ನಿಟ್ಟಲ್ಲಿ ವಿದ್ಯಾರ್ಥಿಗಳು ಧಾವಿಸ್ತಾ ಇರುವಂತದ್ದು. ಹಾಗೆ ಯಾರೇ ವಿದ್ಯಾರ್ಥಿಗಳು ಬಂದ್ರು ಕೂಡ ಇಲ್ಲಿ ಬರಿಗೈಯಲ್ಲಂತೂ ವಾಪಸ್ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಗ್ಯಾರಂಟಿ ಈ ವಿದ್ಯಾಪೀಠ. ಯಾಕಂದ್ರೆ ಬಂದಂತ ಗಮನಿಸ್ತಾ ಇದ್ದೀರಿ, ಕ್ಯೂನಲ್ಲಿ ನಿಂತು ಎಂಟ್ರಿಯನ್ನ ಮಾಡಿಸ್ತಾ ಇದ್ರು ವಿದ್ಯಾರ್ಥಿಗಳು. ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಉತ್ಸುಕರಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು. ಇವತ್ತು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಗಳು ಇರ್ತಾರೆ, ರಫೀವುಲ್ಲಾ ಅವರು ಇರ್ತಾರೆ. ಅವರು ಸ್ಪೆಷಲ್ ಸೆಮಿನಾರ್ ಅನ್ನು ಪಡೆದುಕೊಳ್ತಾರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ. ಜೊತೆಗೆ ನೀಟ್ ಪರೀಕ್ಷೆ ಆಗಿರ್ಬೋದು, ಹಾಗೆ ವೈದ್ಯಕೀಯ ಸೀಟು ಹಂಚಿಕೆ ಕುರಿತು ವಿಶೇಷವಾದಂತ ಉಪನ್ಯಾಸ ಇರುತ್ತೆ. ಅದು ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕರು ಸುಜಾತ ರಾಥೋಡ್ ಅವರು ಅದನ್ನ ನಡೆಸ್ಕೊಡ್ತಾರೆ. ಜೊತೆಗೆ ಬೆಂಗಳೂರು ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ಅವರು ಕೂಡ ವಿಶೇಷವಾದಂತ ಉಪನ್ಯಾಸವನ್ನ ಹಮ್ಮಿಕೊಂಡಿರ್ತಾರೆ. ಅದನ್ನು ಕೂಡ ಕೇಳಬಹುದು ನೀವು. ಜೊತೆಗೆ ವಿಶೇಷವಂತಂದ್ರೆ ಪ್ರತಿ ಗಂಟೆಗೆ ನೀವೇನು ಎಂಟ್ರಿ ಪ್ರವೇಶಾರ್ಥಿ ಪಡೆದುಕೊಳ್ತೀರಿ, ಪ್ರತಿ ಗಂಟೆಗೂ ಕೂಡ ಲಕ್ಕಿ ಡಿಪ್ ಮೂಲಕ ನಿಮ್ಗೆ ವಿಶೇಷವಾದಂತ ಪ್ರೈಸ್ಗಳ ಅಂದ್ರೆ ಬಹುಮಾನವನ್ನ ಗೆಲ್ಲುವಂಥದ್ದು, ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಬೈಸಿಕಲ್ ಆಗಿರ್ಬೋದು, ಈ ತರದ ಗೆಲ್ಲುವಂತ ಅವಕಾಶವನ್ನು ಕೂಡ ಪಬ್ಲಿಕ್ ಟಿವಿ ನಿಮ್ಗೆ ಮಾಡ್ಕೊಡ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಭಾನುವಾರ, ಸಂಡೇ, ವೀಕೆಂಡು ಆರಾಮಾಗಿ ಮನೇಲಿ ಇರೋಣ ಅಂತ ಯೋಚನೆ ಬೇಡ. ಬನ್ನಿ ವಿದ್ಯಾಪೀಠಕ್ಕೆ. ನಿಮ್ಮ ಗೊಂದಲ ಪ್ರಶ್ನೆಗಳೇನಿದಾವೆ ಅವೆಲ್ಲದಕ್ಕೂ ಕೂಡ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀವು ವಾಪಸ್ಸು ಬರಿಗೈಲಂತೂ ಹೋಗೋದ, ಅದು ಮಾತ್ರ ಗ್ಯಾರಂಟಿ ಆಗಿ ಹೇಳ್ತೀನಿ ನಾನು. ಒಟ್ಟಾರೆ ವಿದ್ಯಾಪೀಠ ಸಕ್ಸಸ್ ಆಗ್ತಾ ಇದೆ. ಎರಡನೇ ದಿನವೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವು ಕೂಡ ಬೇಗನೆ ಬನ್ನಿ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.